ಸುವರ್ಣ ಅಡುಗೆಗೆ ಸ್ವಾಗತ. ಇವತ್ತು ನಾವು ಮ್ಯಾಗಿ ಸೂಪ್ ಮಾಡ್ತಾ ಇದ್ದೀವಿ. ಇವತ್ತು ನನ್ನ ಮಗ ಮಾಡಿ ತೋರಿಸ್ತಾನೆ ಮ್ಯಾಗಿ ಸೂಪ್ ಹೆಂಗೆ ಮಾಡೋದಂತ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ದಿವೇಶ್. ಇವತ್ತು ನಾವು ಮ್ಯಾಗಿ ಸೂಪ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ನನ್ನ ಪರ್ಸ್ನಲ್ ರೆಸಿಪಿ. ನಾನು ಮಾಡಿದ್ದೆ ಆ್ಯಕ್ಚುಲಿ ಒಂದು 3 to 4 ಟೈಮ್ಸ್. ತುಂಬ ಚೆನ್ನಾಗಿರುತ್ತೆ. ನೀವು ನೋಡಿಬಿಟ್ಟು ಒಂದ್ಸತಿ ಟ್ರೈ ಮಾಡಿ. ಸೊ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಏನೇನು ತೊಗೋಬೇಕು ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟು ಮ್ಯಾಗಿ ತೊಗೋಬೇಕು, ಆಯಿತಾ. ನಾನು ಬರೀ ಒಂದೊಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಮ್ಯಾಗಿ, ಯಾಕಂದರೆ ನಾನು ಒಬ್ಬನೇ ತಿನ್ನೋದು. ಸೊ 1 ಪ್ಯಾಕೆಟ್ ಮ್ಯಾಗಿ. ನೆಕ್ಸ್ಟು ಕಾರ್ನ್ ತೊಗೋಬೇಕು, 1 ಕಪ್ ಅಷ್ಟಿದೆ. ಆಮೇಲೆ 1 ಕಪ್ ಅಷ್ಟು ಕ್ಯಾಬೇಜ್ ತೊಗೊಂಡಿದ್ದೀವಿ. ನೀವು ಸಣ್ಣ ಕಟ್ ಮಾಡ್ಬೇಕು ಹಿಂಗೆ. ಸೊ ಅವಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸಣ್ಣ ಈ ಥರ ಕಟ್ ಮಾಡಬೇಕು. ಆಮೇಲೆ ಒಂದು ಸ್ವಲ್ಪ ಕ್ಯಾರೆಟ್ ತೊಗೋಬೇಕು. ನಾನು ಇಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ, ಸಣ್ಣ ಕಟ್ ಮಾಡ್ಬೇಕು ಹಿಂಗೆ. ಇವಾಗ ಮತ್ತೆ ನಾನು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ತೊಗೊಂಡಿದ್ದೀನಿ, ಈರುಳ್ಳಿ ಸೊಪ್ಪು ಸಣ್ಣ ಕಟ್ ಮಾಡ್ಕೋಬೇಕು. ಆಮೇಲೆ ನಾನೊಂದು ಸ್ವಲ್ಪ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸ್ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಯಾವಾಗ ಹಾಕೋಬೋದು, ಇಲ್ಲಾಂದರೆ ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೋದು. 1/2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇವಾಗ ಮ್ಯಾಗಿ ಮಸಾಲ, ಮ್ಯಾಗಿ ಜೊತೆ ಕೊಡ್ತಾರಲ್ಲ ಪ್ಯಾಕೆಟಲ್ಲಿ, ಅದು ಮಸಾಲಾನ ಇಲ್ಲಿ ಹಾಕ್ತಿದ್ದೀನಿ. ನೋಡ್ಬೋದು ಹಾಕಿದ್ದೀನಿ. ನೆಕ್ಸ್ಟು ಧನಿಯಾ ಪುಡಿ ಹಾಕ್ತಿದ್ದೀನಿ. ನೋಡಿ ಎಷ್ಟು ತೊಗೊಂಡಿದ್ದೀನಿ ಅಂತ. 1/2 ಟೇಬಲ್ ಸ್ಪೂನ್. ಗರಂ ಮಸಾಲ ಒಂದು ಚಿಟಕಿ ತೊಗೊಂಡಿದ್ದೀನಿ, ಸ್ವಲ್ಪನೇ ಹಾಕಬೇಕು. 1 ಮ್ಯಾಗಿ ಅಂದರೆ ನೀವು ಜಾಸ್ತಿ ಮಾಡ್ತಿದ್ರೆ ಜಾಸ್ತಿ ಹಾಕೊಳ್ಳಿ. ಒಂದೇ ಮ್ಯಾಗಿ ಮಾಡ್ತಿದ್ದೀನಲ್ಲ, ಸೊ ಅದಕ್ಕೆ ಇಷ್ಟೇ ತೊಗೊಂಡಿದ್ದೀನಿ. ಆಮೇಲೆ ಇದು ಉಪ್ಪು, ನಿಮ್ಗೆ ಎಷ್ಟು ರುಚಿ ಅಷ್ಟು ಉಪ್ಪು ಹಾಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಖಾರ ಹಾಕಬೇಕು. ಆಮೇಲೆ ಇದನ್ನೆಲ್ಲ ತಗೊಂಡ್ಬಿಟ್ಟು ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಮಿಕ್ಸ್ ಮಾಡಬೇಕು. ಇದು ತುಂಬ ಹೆಲ್ದಿಯಾಗೂ ಇರುತ್ತೆ, ಅದಕ್ಕೆ ನಾನು ಸ್ವಲ್ಪ ಕ್ಯಾರೆಟ್ ಎಲ್ಲ ತೊಗೊಂಡಿದ್ದೀನಿ, ವೆಜಿಟೇಬಲ್ಸು. ಸೊ ಅದ್ರ ಜೊತೆ ಟೇಸ್ಟು ಬರುತ್ತೆ, ಹಂಗೆ ಫುಲ್ ಜಂಕ್ ಫುಡ್ ತಿನ್ನಂಗೂ ಆಗಲ್ಲ. ಇಲ್ಲಿ ವೆಜಿಟೇಬಲ್ಸ್ ಇರುತ್ತಲ್ಲ, ಸೊ ಎಲ್ಲ ಬ್ಯಾಲೆನ್ಸ್ ಆಗಿಬಿಡುತ್ತೆ. ನೋಡಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಓಕೆ ಗೈಸ್, ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಕಾಯಿಸ್ಬೇಕು. ಆಮೇಲೆ ಆಯಿಲ್ ಹಾಕಬೇಕು ಸ್ವಲ್ಪ. ನೋಡಿ ನಾನು ಇವಾಗ ಆಯಿಲ್ ಹಾಕ್ತಿದ್ದೀನಿ ಸ್ವಲ್ಪ. ಸ್ಟಾಲ್ ಹಾಕ್ಬೇಕು. ಆಯಿಲ್ ಎದಕ್ಕಂದ್ರೆ ಇವಾಗ ನಾವು ಒಗ್ಗರಣೆ ಹಾಕ್ತೀವಿ ಫಸ್ಟು, ಆಮೇಲೆ ನಾವು ಮ್ಯಾಗಿ ಮಾಡೋದು. ಇವಾಗ ನೋಡಿ ಆಯಿಲ್ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಕರೆಕ್ಟಾಗಿ, ಒಂದೇ ಕಡೆ ಇರಬಾರ್ದು. ಈ ಥರ ಫುಲ್ ಸ್ಪ್ರೆಡ್ ಆಗಬೇಕು. ಆಮೇಲೆ ಇವಾಗ ಫಸ್ಟು ಸ್ಪ್ರಿಂಗ್ ಆನಿಯನ್ಸ್ ಹಾಕೋಣ. ಸ್ವಲ್ಪ ದೂರ ಇರಬೇಕು, ಸಿಡಿಬೋದು. ಸಿಡಿತಿದೆ ಆಲ್ರೆಡಿ. ನೆಕ್ಸ್ಟು ಕ್ಯಾಬೇಜು, ಕ್ಯಾರೆಟು, ಆಮೇಲೆ ಕಾರ್ನ್. ಆಮೇಲೆ 1 ಸ್ಪೂನ್ ತಗೋಬೇಕು. ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಈ ಥರ. ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು. ನೋಡ್ಬೋದು ನೀವು ಹಾಕಬೇಕು. ಸ್ವಲ್ಪ ಗ್ಯಾಸ್ನ ಸ್ಲೋ ಇಡಬೇಕು. ಆಮೇಲೆ ನಿಧಾನಕ್ಕೆ ಮಾಡಬೇಕು. ನೋಡ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಎಲ್ಲ ವೆಜಿಟೇಬಲ್ಸ್ ಎಲ್ಲ. ಯು ಕ್ಯಾನ್ ಸಿ. ಇದು ನೋಡಿ ಜಾಸ್ತಿ ಫ್ರೈ ಆಗ್ಬಾರ್ದು. ಜಾಸ್ತಿ ಫ್ರೈ ಆದ್ರೆ ಚೆನ್ನಾಗಿ ಟೇಸ್ಟ್ ಬರಲ್ಲ. ಹಂಗೆ ಸ್ವಲ್ಪ ರಾ ಇರಬೇಕು. ಓಕೆನಾ? 2 ಗ್ಲಾಸ್ ನೀರು ಹಾಕೋತೀನಿ. ಫಸ್ಟ್ 1 ಗ್ಲಾಸ್ ಹಾಕ್ತೀನಿ. ಇವಾಗ ಇನ್ನೊಂದು ಗ್ಲಾಸ್ ನೀರು. ಇವಾಗ ಗ್ಯಾಸ್ ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಇಡಿ, ಯಾಕಂದ್ರೆ ವೆಜಿಟೇಬಲ್ಸ್ ಎಲ್ಲ ಕರೆಕ್ಟಾಗಿ ಕಾರ್ನ್ ಎಲ್ಲ ಬಾಯ್ಲ್ ಆಗಬೇಕು. ಸೊ ಇವಾಗ ನಾನು 2 ಗ್ಲಾಸ್ ನೀರು ಹಾಕೊಂಡ್ಬಿಟ್ಟು ಇವಾಗ ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಹಾಕೊಂಡು ಸ್ವಲ್ಪ ಬಿಡ್ತೀನಿ.
ಇವಾಗ ನೋಡಿ ಬಾಯ್ಲ್ ಆಗ್ತಿದೆ ಇದು ವಾಟರು. ಸೊ ಇವಾಗ ನಾವು ಮ್ಯಾಗಿ ಹಾಕೊಳ್ಳೋಣ. ನೋಡಿ ಮ್ಯಾಗಿ ತಗೊಂಡಿದ್ದೀನಿ 1 ಪ್ಯಾಕೆಟ್. ಇದನ್ನ ಹಾಕೋಣ. ಮ್ಯಾಗಿ ಹಾಕೊಂಡ್ಮೇಲೆ ಒಂದ್ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡ್ಬಿಡೋಣ. ಸೊ ಇದು ಕರೆಕ್ಟಾಗಿ ಬಾಯ್ಲ್ ಆಗುತ್ತೆ. ಯಾರಿಗೆ ಸೂಬಿ ಮ್ಯಾಗಿ ಇಷ್ಟ ಅವ್ರು ಈ ರೆಸಿಪಿನ ಮಸ್ಟ್ ಟ್ರೈ ಮಾಡಬೇಕು. ಇದಕ್ಕಂದ್ರೆ ಸೂಬಿ ಮ್ಯಾಗಿ ಯಾರು ಇಷ್ಟ ಅವ್ರಿಗೆ ಇದು ಪಕ್ಕ ಇಷ್ಟ ಆಗುತ್ತೆ. ಯಾಕಂದ್ರೆ ನಂಗೆ ಸೂಬಿ ಮ್ಯಾಗಿ ಇಷ್ಟ, ಅದಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ನಾವಿದು ಮಸಾಲ ಮಾಡ್ಕೊಂಡಿದ್ವಲ್ಲ ಅವಾಗಲೇ, ಇವಾಗ ಇದನ್ನ ಹಾಕೋಬೇಕು. ಹಾಗೆ ಸೋಯಾ ಸಾಸ್ ಮತ್ತೆ ಚಿಲ್ಲಿ ಸಾಸ್ ಹಾಕೊಂಡಿದ್ವಲ್ಲ, ಇವಾಗ ಇದನ್ನ ಹಾಕೊಂಡ್ಬಿಡೋಣ ನಂಗೆ. ಆಮೇಲೆ ಇದನ್ನ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇವಾಗ 1 ಪ್ಯಾಕೆಟ್ ಮ್ಯಾಗಿ ಮಸಾಲ ಹಾಕೊಂಡಿದ್ದೀನಿ. ನೀವು 2 ಹಾಕೊಂಡ್ರೆ ಇನ್ನ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಇದನ್ನ ಒಂದ್ ಸ್ವಲ್ಪ ಬಾಯ್ಲ್ ಆಗ್ಬಿಡ್ಬೇಕು. ಅಂದ್ರೆ ಎದಕ್ಕಂದ್ರೆ ಮ್ಯಾಗಿ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು ಮಸಾಲ ಎಲ್ಲ. ಸೊ ಅದಕ್ಕೆ ನಾವು ಅದನ್ನ ಸ್ವಲ್ಪ ಬಾಯ್ಲ್ ಆಗ್ಬಿಡ್ಬೇಕು. ಇವಾಗ ನೋಡಿ ಬಾಯ್ಲ್ ಆಗ್ತಿದೆ. ಇನ್ನ ಒಂದು 1 or 2 ಮಿನಿಟ್ ಬಿಟ್ರೆ ಅವಾಗ ರೆಡಿ ಆಗುತ್ತೆ ಕುಡಿಯಕ್ಕೆ ಮತ್ತೆ ತಿನ್ನಕ್ಕೆ. ಸೊ ನೀವು ನೋಡ್ಬೋದು. ನೋಡಿ ಇವಾಗ ನನ್ನ ಮಗ ಮ್ಯಾಗಿ ಸೂಪ್ ಮಾಡಿದ್ದಾನೆ. ನೋಡಿ ಈ ಥರ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಾಡಿದ್ದಾನೆ ನನ್ನ ಮಗ. ಇವತ್ತು ಫಸ್ಟ್ ಟೈಮ್ ಮಾಡಿದ್ದಾನೆ ಕ್ಯಾಮ್ರಾ ಮುಂದೆ. ಯಾವಾಗಲೂ ಮಾಡ್ಕೊಂಡು ತಿಂತಾನೆ ಅವ್ನು, ಚೆನ್ನಾಗಿರುತ್ತೆ ಇದು. ಇವತ್ತು ಅವ್ನು ಮಾಡಿದ್ದಾನೆ ನೋಡಿ. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೊತಿದ್ದೀನಿ. ಇವಾಗ ಬೌಲಲ್ಲಿ ಹಾಕೋಣ. ಆಮೇಲೆ ನಮ್ದು ಸೂಪಿ ಮ್ಯಾಗಿನ ಎಂಜಾಯ್ ಮಾಡೋಣ. ಸೊ ಇವಾಗ ನಾನು ಮೇಲ್ಗಡೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೋತಿದ್ದೀನಿ. ನೀವು ಬೇಕಂದ್ರೆ ಹಾಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್. ಸೊ ನೀವು ನೋಡ್ಬೋದು ನಮ್ಮದು ಸೂಪಿ ಮ್ಯಾಗಿ ರೆಡಿ ಆಗಿದೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮ್ಯಾಗಿ ಸೂಪು. ನಾನು ನಿಮಗೆ ತೋರಿಸ್ತೀನಿ. ನೋಡಿ ಮ್ಯಾಗಿನೂ ಚೆನ್ನಾಗಿ ಬಾಯ್ಲ್ ಆಗಬೇಕು. ನೋಡ್ಬೋದು ಸೂಪ್ ನೋಡಿ ಹೆಂಗೆ ಕಾಣಿಸ್ತಿದೆ. ನೋಡಿ ಓಕೆ ಗೈಸ್, ಇವಾಗ ನಾನು ನಿಮಗೆ ಕುಡ್ಬಿಟ್ಟು ಹೇಳ್ತೀನಿ ಹೆಂಗಿದೆ. ನಾನು ಹಾನೆಸ್ಟ್ ರಿವ್ಯೂ ಕೊಡ್ತೀನಿ ಆಯ್ತಾ. ಇವಾಗ ನೋಡಿ ಕುಡಿತೀನಿ. ಬಿಸಿ ಇದೆ. ತುಂಬ ಚೆನ್ನಾಗಿದೆ ಗೈಸ್. ನೀವು ಮಸ್ಟ್ ಟ್ರೈ ಮಾಡಲೇಬೇಕಿದು. ಆಮೇಲೆ ಕಮೆಂಟ್ಸಲ್ಲೂ ಹೇಳಿ ಹೆಂಗಿದೆ ಅಂತ. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೀವು ನೋಡ್ಬೋದು ಎಲ್ಲ ಕರೆಕ್ಟಾಗಿ ಆಗಿದೆ. ಕಾರ್ನ್ ಇದೆ, ಸ್ಪ್ರಿಂಗ್ ಆನಿಯನ್ಸ್ ಇದೆ, ಕ್ಯಾರೆಟ್ ಇದೆ, ಕ್ಯಾಬೇಜ್ ಇದೆ. ತುಂಬ ಹೆಲ್ದಿ ಇದೆ. ಅಂದರೆ ಮ್ಯಾಗಿ ಜೊತೆನೂ ಹೆಲ್ದಿಯಾಗಿ ತಿನ್ಬೋದು. ಸೊ ನೋಡ್ಬೋದು. ಇವಾಗ ನೋಡಿ ನನ್ನ ಮಗ ಸೂಪ್ ಮಾಡಿದ್ದಾನೆ. ನಾನು ಇವಾಗ ಟೇಸ್ಟ್ ನೋಡ್ತೀನಿ ಹೆಂಗಿದೆ ಅಂತ. ನಾನು ಹೇಳ್ತೀನಿ ಹೆಂಗಿದೆ ಟೇಸ್ಟು ಅಂತ. ತುಂಬ ಚೆನ್ನಾಗಿದೆ. ನೀವು ಮನೇಲಿ ಟ್ರೈ ಮಾಡಲೇಬೇಕಿದು. ಮ್ಯಾಗಿ ಸೂಪು ತುಂಬ ಚೆನ್ನಾಗಿದೆ. ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಸುವರ್ಣ ಅಡುಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಇದನ್ನು ಟ್ರೈ ಮಾಡಿಬಿಟ್ಟು ಕಮೆಂಟ್ಸಲ್ಲಿ ಹೇಳಿ ಹೆಂಗಿದೆ ಅಂತ. ಸೊ ಈ ವಿಡಿಯೋಗೆ ಲೈಕು, ಶೇರು, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ. ಬಾಯ್ ಬಾಯ್.